ಬೆಳಗಾವಿಯಲ್ಲಿ ಶಿವಂ ಅಸೋಸಿಯೇಟ್ ವಿರುದ್ಧ ವಂಚನೆ ಕೇಸ್ ದಾಖಲಾಗಿತ್ತು. ಇದರ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ವಂಚನೆ ಪ್ರಕರಣದ ತನಿಖೆಗೆ ಎಂಟ್ರಿ ಕೊಟ್ಟಿದ್ದಾರೆ ಸಿಐಡಿ ಅಧಿಕಾರಿಗಳು ಎನ್ನುವಂತ ಮಾಹಿತಿ ಇದೆ. ಶಿವಂ ಅಸೋಸಿಯೇಟ್ ನಿಂದ ನಡೆದಿರುವಂತಹ ಮಹಾ ವಂಚನೆ ಈ ಪ್ರಕರಣದ ತನಿಖೆಗೆ ಸಿಐಡಿ ಅಧಿಕಾರಿಗಳ ಎಂಟ್ರಿ ಆಗಿದೆ. ಮಾಳಮಾರುತಿ ಪೊಲೀಸರಿಂದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಸಿಐಡಿ ಅಧಿಕಾರಿಗಳು. ಶಿವಾನಂದ್ ವಂಚಕ, ಈತನ ಬಗ್ಗೆ ಮಾಹಿತಿಯನ್ನ ಸಿಐಡಿ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. 4,500 ಕೋಟಿ ಹಣ ಪಡೆದು ವಂಚನೆ ಮಾಡಿರುವಂತ ಗಂಭೀರ ಆರೋಪ. ನಿನ್ನೆ ರಾತ್ರಿ ವಿಚಾರಣೆಯನ್ನ ನಡೆಸಿದ್ದಾರೆ ಎಸಿಪಿ ಸಂತೋಷ್ ಸತ್ಯನಾಯಕ್. ಬೆಳಗಾವಿ ಕಮಿಷನರ್ ಭೂಷಣ್ ಬೊರಸೆಯಿಂದಲೂ ಕೂಡ ವಿಚಾರಣೆಯನ್ನ ಮಾಡಲಾಗಿದೆ ಎನ್ನುವಂತ ಡೀಟೇಲ್ಸ್ ಇದೆ. ಬೆಳಗಾವಿಯಲ್ಲಿ ನಡೆದಿರುವಂತಹ ಬಹುಕೋಟಿ ವಂಚನೆ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಲಾಗ್ತಾ ಇದೆ. ಸದ್ಯ ಕೇಸ್ಗೆ ಸಿಐಡಿ ಅಧಿಕಾರಿಗಳ ತಂಡ ಎಂಟ್ರಿ ಕೊಟ್ಟಿದೆ ತನಿಖೆ ಮಾಡೋಕ್ಕಾಗಿ. ವಂಚಕ ಶಿವಾನಂದ್ ಬಗ್ಗೆ ಮಾಹಿತಿಯನ್ನ ಸಿಐಡಿ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. 4,500 ಕೋಟಿ ರೂಪಾಯಿ ಹಣವನ್ನ ಪಡೆದು ವಂಚನೆ ಮಾಡಿರುವಂತಹ ಗಂಭೀರ ಆರೋಪ ಈತನ ಮೇಲಿದೆ. ಸದ್ಯ ವಿಚಾರಣೆಯನ್ನ ತೀವ್ರಗತಿಯಲ್ಲಿ ಮಾಡಲಾಗ್ತಾ ಇದೆ ಎನ್ನುವಂತ ಮಾಹಿತಿ ಇದೆ. ಈತ ಬೆಳಗಾವಿ ಕಮಿಷನರ್ ಭೂಷಣ್ ಬೊರಸೆಯಿಂದಲೂ ಕೂಡ ವಿಚಾರಣೆ ಮಾಡಲಾಗಿದೆ ಎನ್ನುವಂತ ಡೀಟೇಲ್ಸ್ ಇದೆ. ಬೆಳಗಾವಿ ಮಾಳಮಾರುತಿ ಪೊಲೀಸರಿಂದ ಸ್ಥಳ ಮಹಜರು ಪ್ರಕ್ರಿಯೆ ಮಾಡಲಾಗಿದೆ. ಶಿವಬಸವನಗರದ ಕಚೇರಿ ಶಿವಾನಂದ ಈತನನ್ನ ಇಲ್ಲಿ ಕರ್ಕೊಂಡು ಬಂದು ಪರಿಶೀಲನೆಯನ್ನ ಮಾಡಲಾಗಿದೆ. ಸುಕೋ ಟೀಮ್, ಸೈಬರ್ ಕ್ರೈಮ್ ಪೊಲೀಸರ ತಂಡ ಕೂಡ ಈ ಸ್ಥಳ ಮಹಜರು ಪ್ರಕ್ರಿಯೆಗೆ ಸಾಥ್ ಕೊಟ್ಟಿದೆ ಎನ್ನುವಂತ ಡೀಟೇಲ್ಸ್ ಇದೆ. ಬೆಳಗಾವಿ ಮಾಳಮಾರುತಿ ಪೊಲೀಸರಿಂದ ಸ್ಥಳ ಮಹಜರು ಪ್ರಕ್ರಿಯೆಯನ್ನ ನಡೆಸಲಾಗಿದೆ. ಶಿವಬಸವನಗರದ ಕಚೇರಿಗೆ ಶಿವಾನಂದ್ ಕರ್ಕೊಂಡು ಬಂದು ಮಹಜರು ಪ್ರಕ್ರಿಯೆಯನ್ನ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸೋಕೋ ಟೀಮ್, ಸೈಬರ್ ಕ್ರೈಮ್ ಪೊಲೀಸರ ತಂಡ ಕೂಡ ಇತ್ತು. ಅಲ್ಲಿ ದಾಖಲಾತಿಗಳ ಪರಿಶೀಲನೆ, ಡಿಜಿಟಲ್ ಸಾಕ್ಷಿಗಳ ಸಂಗ್ರಹ, ಹೀಗೆ ಅನೇಕ ರೀತಿಯಲ್ಲಿ ಸಾಕ್ಷಿಗಳನ್ನು ಸಂಗ್ರಹಿಸುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ, ತನಿಖಾಧಿಕಾರಿಗಳು ಮಾಡಿದ್ದಾರೆ. ಒಟ್ಟಿನಲ್ಲಿ ಸಿಐಡಿ ಎಂಟ್ರಿ ಆಗಿದೆ. ಅಷ್ಟೇ ಅಲ್ಲದೆ ಪ್ರಕರಣದ ತನಿಖೆಯನ್ನು ತೀವ್ರಗತಿಯಲ್ಲಿ ನಡೆಸಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಬಹುಕೋಟಿ ಹಗರಣ ಆಯಿತು, ಬಹುಕೋಟಿ ವಂಚನೆ. ವಂಚಕನ ವಿಜುವಲ್ಸ್ಗಳನ್ನು ಕೂಡ ನೋಡ್ತಾ ಇದ್ದೀರಾ. ಆತನನ್ನ ಕರ್ಕೊಂಡು ಬಂದು ವಿಚಾರಣೆ ನಡೆಸುವಂತ ಕೆಲಸವನ್ನ ಮಾಡಲಾಯಿತು. ಯಾರು ಈ ಶಿವ? ಎಲ್ಲರಿಗೂ ಕೂಡ ಇರುವಂತ ಪ್ರಶ್ನೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಉಣಕಲ್ ಗ್ರಾಮದಲ್ಲಿ ಶಿವಾನಂದ್ ಹುಟ್ಟುತ್ತಾನೆ. ಇಂಡಿಯನ್ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಶಿವಾನಂದ್ ತಂದೆ, ಇವರ ತಂದೆ ಸೇನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ತಂದೆ ಸಿದ್ದಪ್ಪ ನಿವೃತ್ತಿ ಬಳಿಕ ಕೆಇಬಿಯಲ್ಲಿ ಕೆಲಸ ಮಾಡ್ತಾರೆ. ಶಿವಾನಂದ್ ನೀಲಣ್ಣನವರ ತಂದೆ ಕೆಇಬಿಯಲ್ಲಿ ಕೆಲಸದಲ್ಲಿರುವಾಗ ಸಾವಿಗೀಡಾಗ್ತಾರೆ. ತಂದೆ ನೌಕರಿ ಶಿವಾನಂದ ನೀಲಣ್ಣನ ಸಹೋದರನಿಗೆ ಸಿಗುತ್ತೆ. ಸಹೋದರನ ನೌಕರಿ ಬೆಳಗಾವಿಗೆ ವರ್ಗಾವಣೆ ಹಿನ್ನೆಲೆಯಲ್ಲಿ ಬೆಳಗಾವಿಗೆ ಶಿಫ್ಟ್ ಆಗ್ತಾರೆ. ಇದು ಈತನ ಹಿನ್ನೆಲೆ. ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ಉಣಕಲ್ ಗ್ರಾಮದಲ್ಲಿ ಶಿವಾನಂದ್ ಜನನ ಆಗೋದು. ಶಿವಾನಂದ್ ತಂದೆ ಇಂಡಿಯನ್ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಸಿದ್ದಪ್ಪ ಅಂತೇಳಿ ಅವರ ಹೆಸರು. ಈತ ಐಸ್ ಕ್ರೀಮ್ ಟು ಸ್ಟಾಕ್ ಮಾರ್ಕೆಟ್. ಈತನ ಕೇವಲ ದ್ವಿತೀಯ ಪಿಯುಸಿ ಮಾತ್ರ ಓದಿಕೊಂಡಿರುವಂತಹ ಆರೋಪಿ ಈತ. ಗ್ರಾಮೀಣ ಮೆಡಿಕಲ್ ಕಾಲೇಜಿನಲ್ಲಿ ದರ್ಜೆ ನೌಕರನಾಗಿ ಕೆಲಸ. 2004-2005ರಲ್ಲಿ ಆಟೋದಲ್ಲಿ ಫ್ರಿಡ್ಜ್ ಇಟ್ಟು ಐಸ್ ಕ್ರೀಮ್ ಮಾರಾಟ ಮಾಡ್ತಾ ಇದ್ದ. ಐಸ್ ಕ್ರೀಮ್ ಫ್ಯಾಕ್ಟರಿ ಕೂಡ ಹಾಕಿಕೊಂಡಿದ್ದ ಶಿವಾನಂದ.
2011ರಲ್ಲಿ ಮದುವೆ ಆಗ್ತಾನೆ ಆರೋಪಿ ಶಿವಾನಂದ್. 2012ರಿಂದ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಹೂಡಿಕೆಯನ್ನ ಈ ಕಿಲಾಡಿ ಮಾಡ್ತಾ ಇದ್ದ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಹೂಡಿಕೆ ಮಾಡಿ 15 ಲಕ್ಷ ರೂಪಾಯಿ ನಷ್ಟ ಆಗುತ್ತೆ ಈತನಿಗೆ. ಷೇರು ಮಾರುಕಟ್ಟೆ ರೀತಿ ಸ್ವತಃ ಒಂದು ಆಪ್ ರಚನೆಯನ್ನ ಈ ಶಿವಾನಂದ್ ಮಾಡಿಕೊಡ್ತಾನೆ. ಈ ಆಪ್ ಮೂಲಕ ಜನರಿಂದ ಹಣದ ಹೂಡಿಕೆಯನ್ನ ಪ್ರಾರಂಭ ಮಾಡ್ತಾನೆ. ಅಕ್ಯುಮೆನ್ ಆಪ್ನಿಂದ ಸಾವಿರಾರು ಕೋಟಿ ಹಣವನ್ನ ಬೇರೆಯವರಿಂದ ಹೂಡಿಕೆ ಮಾಡಿಸ್ಕೊಳ್ತಾನೆ. ಸಾರ್ವಜನಿಕರು ಹೂಡಿಕೆ ಮಾಡಿದಂತ ಹಣ ಇದು. 4,500 ಕೋಟಿ ರೂಪಾಯಿ ಸಂಗ್ರಹಿಸಿ ವಾಪಸ್ ನೀಡದೆ ವಂಚನೆ ಮಾಡಿರುವಂತಹ ಆರೋಪ. ಕೇವಲ ದ್ವಿತೀಯ PUC ಓದ್ಕೊಂಡಿರುವಂತ ಶಿವಾನಂದ್. ಗ್ರಾಮೀಣ ಮೆಡಿಕಲ್ ಕಾಲೇಜ್ನಲ್ಲಿ ಈತ ಡಿ ದರ್ಜೆ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದ. ಅದಾದ್ಮೇಲೆ ಐಸ್ ಕ್ರೀಮ್ ಮಾರಾಟ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದ. ಅಲ್ಲಿಂದ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಗೊತ್ತಾಗುತ್ತೆ ಇವನಿಗೆ. ಆ ನಂತರ ಶುರುವಾಗುತ್ತೆ ಈತನ ಬಂಡವಾಳ. ಈತ ಒಂದು ಆಪ್ ಮೂಲಕ ಜನರಿಂದ ಹಣದ ಹೂಡಿಕೆಯನ್ನು ಶುರು ಮಾಡ್ತಾನೆ. ಅಕ್ಯುಮೆನ್ ಆಪ್ನಿಂದ ಸಾವಿರಾರು ಕೋಟಿ ರೂಪಾಯಿ ಹಣವನ್ನ ಹೂಡಿಕೆ ಮಾಡ್ತಾನೆ. ಸಾರ್ವಜನಿಕರು ಹೂಡಿಕೆ ಮಾಡಿದಂತ ಹಣಕ್ಕೆ ಹೆಚ್ಚಿನ ಬಡ್ಡಿಯ ಆಮಿಷವನ್ನ ತೋರ್ತಾನೆ. ಜನರಿಗೆ ಆಮಿಷ ಒಡ್ಡುವಂತ ಕೆಲಸವನ್ನ ಈ ಶಿವಾನಂದ್ ಮಾಡ್ತಾನೆ. 4,500 ಕೋಟಿ ರೂಪಾಯಿ ಸಂಗ್ರಹಿಸಿ ವಾಪಸ್ ನೀಡದೆ ವಂಚನೆ ಮಾಡಿರುವಂತಹ ಗಂಭೀರ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮಾಹಿತಿ ಕೊಡ್ತಾರೆ ಬೆಳಗಾವಿ ಜಿಲ್ಲೆಯ ಪ್ರತಿನಿಧಿ ಮಂಜುನಾಥ್ ಪಾಟೀಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್ ಪಾಟೀಲ್, ಒಂದ್ ಕಡೆಯಲ್ಲಿ ಪ್ರಕರಣಕ್ಕೆ CID ಅಧಿಕಾರಿಗಳ ಎಂಟ್ರಿ ಕೂಡ ಆಗಿದೆ. ಹೇಗ್ ಸಾಗ್ತಾ ಇದೆ ವಿಚಾರಣೆ ವೇಳೆ? ಏನೆಲ್ಲ ವಿಚಾರಗಳು ಗೊತ್ತಾಗಿದೆ? ಹೌದು ಸಂಪತ್ತಿಯನ್ನು ಬೆಳಗಾವಿಯ ಬಹುಕೋಟಿ ವಂಚನೆಯ ಪ್ರಮುಖ ಕಿಂಗ್ಪಿನ್ ಆದಂತ ಏನು ಶಿವಾನಂದ ನೀಲನವರ ಕಚೇರಿಗೆ 2 ದಿನಗಳಿಂದ ನಿರಂತರವಾಗಿ ದಾಳಿ ಮಾಡಲಾಗ್ತದೆ. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿಯ ಕೋಆಪರೇಟಿವ್ ಸೆಕ್ಟರ್ ಅಧಿಕಾರಿ ಅಂತ ಏನು ಪಾಟೀಲ್ ಅಂತ ಇದ್ದಾರೆ. ಅದೇ ತರನಾಗಿ ಬೆಳಗಾವಿ AG ಶ್ರವಣ್ ಕುಮಾರ್ ನಾಯ್ಕ ಮತ್ತು ಪೊಲೀಸ್ ಕಮಿಷನರ್ ಅಂತ ಭೂಷಣ್ ಬೋರ್ಶೆ ಅವರ ನೇತೃತ್ವದಲ್ಲಿ ದಾಳಿ ಮಾಡಿ ಈಗ ಪರಿಶೀಲನೆ ಮಾಡ್ತಾರೆ. ಸ್ಥಳಕ್ಕೆ ವಿಧಿ ವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳು ಸುಕೋತನ್ನು ಸ್ಥಳಕ್ಕೆ ಆಗಮಿಸಿ ಪಂಚನಾಮೆಯನ್ನು ಮಾಡ್ತಾರೆ. 12:30 ನಂತರ ಬೆಳಗಾವಿ ಜಿಲ್ಲಾಧಿಕಾರಿ ಒಂದು ಪ್ರೆಸ್ ಮೀಟ್ ಮಾಡಿ ಈ ಒಂದು ಪ್ರಕರಣವನ್ನ COD ತನಿಖೆಗೆ ಆದೇಶ ಮಾಡ್ತಾರೆ. COD ತಂಡನೂ ಸಹ ಈಗಾಗಲೇ ಬೆಳಗಾವಿ ಕಡೆ ಆಗಮಿಸ್ತಾ ಇದ್ದಾರೆ. ಅದರ ತಂಡದ ಮುಖ್ಯಸ್ಥರು ಭೀಮಾಶಂಕರ್ ಗುಳೇದನು ಸಹ ಬೆಳಗಾವಿಗೆ ಆಗಮಿಸ್ತಾ ಇದ್ದಾರೆ. ಆಗಮಿಸಿ ಇಲ್ಲಿರುವಂತ ಏನು ಒಂದು 3,700 ಕೋಟಿಗೂ ಹೆಚ್ಚು ಹಣವನ್ನ ದುರುಪಯೋಗ ಮಾಡಿಕೊಂಡಂತ ಏನು ಶಿವಾನಂದ್ ನೀಲನವರು ಇದ್ದಾನೆ, ಇವನು ಯಾವ ತರನಾಗಿ ಫ್ರಾಡ್ ಮಾಡಿದ್ದಾನೆ, ಪ್ರಮುಖವಾಗಿ ಬೆಳಗಾವಿ ಮತ್ತು ಮಹಾರಾಷ್ಟ್ರದಲ್ಲಿರುವಂತ ಮಾಜಿ ಸೈನಿಕರನ್ನೇ ಇವನಿಗೆ ಟಾರ್ಗೆಟ್ ಆಗಿರ್ತಾರೆ. ಆ ಟಾರ್ಗೆಟ್ ಮಾಡ್ಕೊಂಡು ಅವರು ಬಂದಂತ ಪೆನ್ಷನ್ ಹಣ ಏನಿರುತ್ತೆ ಆ ಪೆನ್ಷನ್ ಹಣವನ್ನ 25 ಲಕ್ಷ ರೂಪಾಯಿ ಅಂತ ಹಿಡ್ಕೊಂಡು 50 ಲಕ್ಷ ರೂಪಾಯಿ ಪ್ರತಿ ತಿಂಗಳಿಗೆ 1 ಲಕ್ಷಕ್ಕೆ 3,000 ರೂಪಾಯಿ ಬಡ್ಡಿಯನ್ನ ನೀಡಿರಿ ಅಂತ ಹೇಳಿ ಆ ಹಣವನ್ನ ದುರುಪಯೋಗ ಪಡಿಸಿಕೊಂಡು ಅದನ್ನು ಸಹ ಒಂದು ಮಾರ್ಕೆಟ್ ನಲ್ಲಿ ಏನು ಶೇರ್ ಮಾರ್ಕೆಟ್ ಇದೆ ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಹಣವನ್ನ ಡಬಲ್ ಮಾಡಿಕೊಡ್ತೀವಿ ಅಂತೇಳಿ ವಂಚನೆ ಮಾಡಿರ್ತಾನೆ. ವಂಚನೆ ಮಾಡಿದ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಇವನ ವಿರುದ್ಧ ಒಂದು ಪ್ರಕರಣ ದಾಖಲೆ ಮಾಡಿ ಈಗ ತನಿಖೆಯನ್ನು ಮುಂದುವರಿಸಿದ್ದಾರೆ. ಸಂಪತ್, ಥ್ಯಾಂಕ್ ಯು ಮಂಜುನಾಥ್ ಪಾಟೀಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.